ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ಕ್ಲಾಸ್ ಒಳಗೆ ಏನ್ ಮಾಡೋಣ ಅಂದ್ರೆ ಟೆನ್ಸ್ ಅಂತಕ್ಕಂಥದ್ದನ್ನ ಒಂದು ಸಿರೀಸ್ ಆಗಿ ತಗೊಂಡ್ ಬಂದಿರತಕ್ಕಂಥದ್ದು ಪ್ರಪ್ರಥಮ ಬಾರಿಗೆ ಮೋರ್ ದನ್ 12 ವಿಡಿಯೋಗಳನ್ನ ಆಗಲೇ ಅಪ್ಲೋಡ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಕೂಡ ಈ ಒಂದು ಕ್ಲಾಸ್ ನಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನ ನೋಡೋಣ. ಹೌದಾ? ಅದೇ ಲಾಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಅಲ್ಲಿರ್ತಕ್ಕಂಥ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ನಾವೇನ್ ಮಾಡಿದ್ವಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದನ್ನು ಬಹಳಷ್ಟು ಜನ ಏನ್ ಮಾಡಿರಿ ವಿಡಿಯೋನ ನೋಡಿದಿರಿ. ಇನ್ನೂ ಕೆಲವೊಂದಿಷ್ಟು ಜನ ನೋಡಿಲ್ಲ, ಹೋಗಿ ವಿಡಿಯೋನ ನೋಡ್ರಿ. ಅದು ತಿಳಿದ್ರೆ ಇದು ತಿಳಿತೈತಿ, ಇಲ್ಲ ಅಂದ್ರ ತಿಳಿಯುವುದಿಲ್ಲ. ಹೌದಾ? ಹಂಗಿದ್ರೆ ಏನ್ ಮಾಡೋಣ ಅಂದ್ರ ಈ ಒಂದು ಕ್ಲಾಸ್ ಅನ್ನ ಏನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಯಾವ್ದ್ರೊಂದಿಗೆ ಅಂದ್ರ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಸ್ಟಾರ್ಟ್ ಮಾಡೋಣ. ನಿಮಗೊಂದು ಟ್ರಿಕ್ಸ್ ಹೇಳ್ತೀನಿ. ಯಾವಾಗ ಈ ಒಂದು ಕಂಟಿನ್ಯೂಸ್ ಅಂತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಕಾಣ್ತದ, ಯಾವಾಗ ಈ ಕಂಟಿನ್ಯೂಸ್ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣ್ತದ, ಅವಾಗ ನೀವು ಏನ್ ಮಾಡ್ಬೇಕಂದ್ರ V4 ಅಂತಕ್ಕಂಥದ್ದನ್ನ ನೆನಪಿಟ್ಕೊಳ್ಳಿ. ಓಕೆ, ವರ್ಬ್ 4 ಅಂತಕ್ಕಂಥ ನೆನಪಿಟ್ಕೊಳ್ಬೇಕು. ಅದ ಬರ್ತೈತಿ, ಅದನ್ನ ಬಿಟ್ಟು ಬೇರೆ ಬರಕ್ ಸಾಧ್ಯವಿಲ್ಲ. ಅದನ್ನ ಬಿಟ್ಟು ಬೇರೆ ಬರೋದೇ ಇಲ್ಲ, ಅದ ಬರ್ತೈತಿ 110%. ಈಗ ಏನ್ ಮಾಡೋಣ ಅಂದ್ರ ಇದರ ಮೀನಿಂಗ್ ಯಾವ ತರ ಇದೆ ಅಂತಕ್ಕಂಥ ನೋಡಿ. ನೋಡಿಲಿ, ದ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ ಟು ಶೋ ದಟ್ ಆನ್ ಆಕ್ಷನ್ ವಿಲ್ ಬಿ ಪ್ರೋಗ್ರೆಸ್ ಅಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್. ಹೌದಾ? ಒಂದು ಫ್ಯೂಚರ್ ನಲ್ಲಿ ಅಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್ ನಲ್ಲಿ ಏನಾಗ್ತದ, ಈ ಒಂದು ಆಕ್ಷನ್ ಕಂಟಿನ್ಯೂ ಆಗ್ತದ. ಓಕೆ, ವಿಲ್ ಬಿ ಪ್ರೋಗ್ರೆಸ್, ಆಕ್ಷನ್ ವಿಲ್ ಬಿ ಪ್ರೋಗ್ರೆಸ್. ನೋಡ್ರಿ, ಇನ್ನ ಫ್ಯೂಚರ್ ಟೈಮ್ ಒಳಗೆ ಸ್ಪೆಸಿಫಿಕ್ ಫ್ಯೂಚರ್ ಟೈಮ್ ಒಳಗೆ ಆಕ್ಷನ್ ಏನಾಗ್ತದ, ಪ್ರೋಗ್ರೆಸ್ ಆಗ್ತದ, ಕಂಟಿನ್ಯೂ ಆಗ್ತಿರ್ತದ. ಎಸ್ ಅಂದ್ರ ಇಲ್ಲಿ V4 ಬಳಸಬೇಕು. ಗೋ ಇತ್ತಂದ್ರ ಗೋಯಿಂಗ್ ಆಗ್ತದ, ಕಮ್ ಇದ್ರ ಕಮ್ಮಿಂಗ್ ಆಗ್ತದ, ಸಿಟ್ ಇದ್ರ ಸಿಟ್ಟಿಂಗ್ ಆಗ್ತದ. ING ಪ್ರತ್ಯಯಗಳನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಬಳಸ್ತೀವಿ. ಓಕೆ, ಹಂಗಿದ್ದಾಗ ನಿಮ್ಗೆ ಆಲ್ರೆಡಿ ಹೇಳಿದ್ನಿ, ಇಲ್ಲಿ ಏನ್ ಬರ್ತದೆ ಅಂದ್ರ ಒಂದು ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ರಿ. ಈ ಸ್ಟ್ರಕ್ಚರ್ ಅನ್ನ ನೋಡ್ರಿ, ಯಾವ ತರ ಸ್ಟ್ರಕ್ಚರ್ ಇದೆ ಇದು. ಸ್ಟ್ರಕ್ಚರ್ ನೋಡಿದಾಗ ಮೊದಲಿಗೆ ಒಂದು ಸಬ್ಜೆಕ್ಟ್ ಬರ್ತದ, ಲಾಸ್ಟಿಗೆ ಏನ್ ಬರ್ತದ, ನಮ್ ಪ್ಲಸ್ ಆಬ್ಜೆಕ್ಟ್ ಅನ್ನೋದು ಇರ್ತದೆ. ಆಬ್ಜೆಕ್ಟ್ ಅನ್ನೋದು ಇರ್ತದ. ಮಿಡಲ್ಗೆ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಐ ಅಂತ ಬರ್ದ್ವಿ. ವಿಲ್ ಬಿ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರ್ತದೆ. ಯಾವ್ದು ಬರ್ತದ? ವಿಲ್ ಬಿ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರ್ತದೆ. ಸರ್ ನೀವು ಹೇಳಿದ್ರಿ ವಿಲ್ ಅಂತಕ್ಕಂಥದ್ದು ಮಾಡಲ್ ವರ್ಬ್. ವಿಲ್ ಅಂತಕ್ಕಂಥದ್ದು ಏನು ಮಾಡಲ್ ವರ್ಬ್. ಇದರ ಜೊತೆಗೆ ಯಾವಾಗಿರ್ಲು V1 ಬರಬೇಕು. ಬಟ್ ಅದೇ ಇಲ್ಲಿ V4 ಬಳಸುವ ಸಲುವಾಗಿ ವಿಲ್ ಬಿ ಅಂತಕ್ಕಂಥದ್ದನ್ನು ತಗೊಂಡ್ರೆ ಜೋಡಿಗೆ ಬಿ ಬಳಸಿದಾಗ ಏನಾಗ್ತದೆ ಅಂದ್ರೆ V4 ಆಗ್ತದೆ. ಓಕೆ, ಈ ಬಿ ಈಸ್ ನಥಿಂಗ್ ಬಟ್ ING ಅಂತ ತಿಳ್ಕೊಳ್ಳಿ. ಈ ಬಿ ಅಂದ್ರೆ ಏನಿದು, ಪ್ಲಸ್ ING ಇದ್ದಂಗನೆ. ಹೌದಾ? ಐ ವಿಲ್ ಬಿ ವರ್ಬ್ ಅನ್ನ ING ಫಾರ್ಮ್ ಒಂದಿಗೆ ಬರೆಯಿರಿ ಅಂದಾಗ ಐ ವಿಲ್ ಬಿ ರೀಡಿಂಗ್ ಅ ಬುಕ್ ಅಂತಕ್ಕಂಥ ಫ್ಯೂಚರ್ ಟೆನ್ಸ್ ಒಳಗೆ ಕಂಟಿನ್ಯೂಸ್ ಆಗಿ ಹೇಳ್ತಕ್ಕಂಥದ್ದು ಐ ವಿಲ್ ಬಿ ರೀಡಿಂಗ್ ಅ ಬುಕ್ ಅಂತಕ್ಕಂಥದ್ದು ಬರ್ದಾಗ ನಿಮ್ಮ ಆನ್ಸರ್ ಏನಾಗ್ತದ, ಕರೆಕ್ಟ್ ಆಗ್ತದ. ವಿಲ್ ಬಿ ಜೊತೆಗೆ ಏನ್ ಬಳಸ್ಬೇಕು, ರೀಡಿಂಗ್ ಬಳಸ್ಬೇಕು, ING ನ ಬಳಸ್ಬೇಕು. ING ಬಿಟ್ಟು ಬೇರೆ ಏನ್ ಮಾಡಂಗಿಲ್ಲ, ನಾವು ಬಳಸೋಂಗಿಲ್ಲ. ಎಸ್, ING ನ ಕಂಪಲ್ಸರಿ ಆಗಿರ್ತದ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಾಕತ್ತದ ಅಂತ ತಿಳ್ಕೊತೇನ್ರಿ. ಓಕೆ, ಹಂಗಿದ್ರೆ ಈಗ ಏನ್ ಮಾಡೋಣ ಅಂದ್ರ ಈ ಒಂದು ಸ್ಟ್ರಕ್ಚರ್ ತಿಳಿತ್ ನಮಗೆ. ಈ ಸ್ಟ್ರಕ್ಚರ್ ತಿಳಿದಾದ್ಮೇಲೆ ನಮ್ಮ ಕೆಲಸ ಏನ, ನಾವೊಂದು ಸಪರೇಟ್ ಆಗಿ ನಿಮ್ಗೆ ಏನ್ ಮಾಡಿರ್ತಾನ, ಒಂದು ನೋಟ್ಸ್ ಅನ್ನ ಮಾಡಿ. ನೋಟ್ಸ್ ಬಾಯ್ ನಾಗರಾಜ್ NBS ಮೀನ್ಸ್ ನನ್ನ ಕಡೆಯಿಂದ ನೋಟ್ಸ್ ನಿಮ್ಗೆ. ಓಕೆ, ಇಲ್ಲಿ ನಮ್ದು ಏನಾಯ್ತು, ಸಬ್ಜೆಕ್ಟ್ ಇರ್ತದ, ಪ್ಲಸ್ ವಿಲ್ ಬಿ ಇರ್ತದ, ಪ್ಲಸ್ V4 ಇರ್ತದ, ಪ್ಲಸ್ ಆಬ್ಜೆಕ್ಟ್ ಇರ್ತದೆ. ಓಕೆ, ಇದು ನಮ್ದೇನು ಒಂದು ಸ್ಟ್ರಕ್ಚರ್. ಈ ಒಂದು ಸ್ಟ್ರಕ್ಚರ್ ನಾವೇನ್ ಮಾಡ್ಬೇಕು, ಈ ಒಂದು ಸ್ಟ್ರಕ್ಚರ್ ಬಗ್ಗೆ ಬಹಳಷ್ಟು ಗಮನನ ವಹಿಸ್ಬೇಕು. ಹಂಗಿದ್ದಾಗ ಈ ಸ್ಟ್ರಕ್ಚರ್ ಜೊತೆಗೆ ಏನ್ ಮಾಡೋಣ ಅಂದ್ರ ಬರ್ಕೊಂತ ಹೋಗ್ರಿ ಯಾವ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಕ್ರಿಯೇಷನ್ ಆಗ್ತಾವ. ಸಬ್ಜೆಕ್ಟ್ ಯಾವ್ದು, ನಮ್ಮ ಐ, ವಿ, ಯು, ಹಿ, ಶಿ, ಇಟ್, ದೇ ಅಂತಕ್ಕಂಥ ನಮ್ಮ ಏನದವ ಸಬ್ಜೆಕ್ಟ್ಸ್ ಅದ. ಓಕೆ, ಇವೆಲ್ಲ ನಮ್ಮ ಸಬ್ಜೆಕ್ಟ್ಸ್. ಈ ಸಬ್ಜೆಕ್ಟ್ ಆದ್ಮೇಲೆ ಇದ್ರ ಜೊತೆಗೆ ಎಲ್ಲಾ ಕಡೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಒಂದೇ, ಯಾವುದು, ವಿಲ್ ಬಿ, 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 ಎಲ್ಲಾ ಕಡೆ ವಿಲ್ ಬಿ ಬರ್ತೈತಿ. ಓಕೆ, ನಮ್ಮ ಕೆಲಸ ಏನ್ ಮುಗಿತು, ಈಗ ಒಂದು ಸಬ್ಜೆಕ್ಟ್ ಕೆಲಸ ಮುಗಿತು, ಒಂದು ಹೆಲ್ಪಿಂಗ್ ವರ್ಬ್ ಕೆಲಸ ಮುಗಿತು. ಸರ್ ಮತ್ತೆ ING ಏನ್ ಬರ್ತೈತಿ ಸರ್, ನೀವು ಎನಿಥಿಂಗ್ ವಿ ಹ್ಯಾವ್ ಟು ರೈಟ್, ಬೇಕಾದ ಬರಿಬೋದ್ರಿ. ಒಂದ್ ನೋಡ್ರಿ, ಐ ವಿಲ್ ಬಿ ರೈಟಿಂಗ್ ಅ ಲೆಟರ್, ವಿ ವಿಲ್ ಬಿ ಸಿಂಗಿಂಗ್ ಅ ಸಾಂಗ್, ಯು ವಿಲ್ ಬಿ ಪ್ಲೇಯಿಂಗ್ ಅ ಕ್ರಿಕೆಟ್, ಹಿ ವಿಲ್ ಬಿ ರೀಡಿಂಗ್ ಅ ಬುಕ್. ಬೇಕಾದ ಬರಿಬೋದ್ರಿ. ಎಸ್, ಇವುಗಳಿಗೆ ನೀವೊಂದ್ ಸ್ವಲ್ಪ ಎಕ್ಸಾಂಪಲ್ ಬರ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನೀವೊಂದ್ ಸ್ವಲ್ಪ ಎಕ್ಸಾಂಪಲ್ ಬರ್ದು ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕಂದ್ರ ಇಲ್ಲಿರ್ತಕ್ಕಂತಹ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನೀವು ಬಿಲ್ಡ್ ಮಾಡ್ಕೊಳ್ಬೇಕಂದ್ರ ನಿಮಗೂ ಮಾತಾಡಕ್ ಬರ್ಬೇಕು. ಐ ವಿಲ್ ಬಿ ದೇರ್. ಓಕೆ, ಐ ವಿಲ್ ಬಿ ಗೋಯಿಂಗ್ ಟುಮಾರೋ, ಐ ವಿಲ್ ಬಿ ಗೋಯಿಂಗ್ ದೇರ್ ಟುಮಾರೋ. ನಾನು ನಾಳೆ ಹೋಗ್ತಾ ಇದ್ದೇನೆ, ಹೋಗುತ್ತಿದ್ದೇನೆ, ನಾಳೆ ಕೆಲಸ ಕಂಟಿನ್ಯೂ ಆಗ್ತಾ ಇದೆ ಅಲ್ಲಿ.
ಓಕೆ, ನೀವು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡಿದಾಗ, ಹೌದಾ, ಇಲ್ಲಿ ನೋಡ್ರಿ ಯಾವ್ದೋ ಹಿ ಶಿ ಬಟ್ ಇಟ್ ಬಂದಾಗ ಏನೋ ಚೇಂಜ್ ಮಾಡಬೇಕು, ಚೇಂಜ್ ಮಾಡೋ ಇಲ್ಲ, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಚೇಂಜ್ ಮಾಡುವ ಅವಶ್ಯಕತೆನೇ ಇಲ್ಲ. ಎಲ್ಲಾ ಕಡೆ ವಿಲ್ ಬಿ ಅಂತಕ್ಕಂಥ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರ್ತದ. ಕೆಲವೊಂದು ಸಲ ಏನ್ ಮಾಡ್ತಿದ್ವು ಅಂದ್ರೆ ಶಾಲ್ ಬಿ ವಿಲ್ ಬಿ ಅಂತಕ್ಕಂಥದನ್ನ ಬಳಸ್ತೀವಿ. ಹೌದಾ, ಈಗ ಬಹಳಷ್ಟು ಜನ ಕೇಳ್ತಾರ, ಸರ್ ಶಾಲ್ ಬಿ ಬರ್ತದ, ಸರ್ ವಿಲ್ ಬಿ, ಎರಡು ಹೆಲ್ಪಿಂಗ್ ವರ್ಬ್ ಬರ್ತಾವ ಅಂದಾಗ ನಾವು ಇದರ ಬಳಕೆಯನ್ನು ಒಂದ್ ಸ್ವಲ್ಪ ಏನ್ ಮಾಡ್ಯಾವ, ಕಡಿಮೆ ಮಾಡ್ಯಾವ, ಇದರ ಬಳಕೆಯನ್ನ ಹೆಚ್ಚು ಮಾಡಿ. ಓಕೆ, ಬಳಕೆಯ ಮೇಲೆ ಹೋಗ್ತದ. ಈಗಿನ ಒಂದು ಸಮಾಜದಲ್ಲಿ ಆಗ್ತಕ್ಕಂತಹ ಬಳಕೆ, ಯೂಸ್ ಆಫ್ ಲ್ಯಾಂಗ್ವೇಜ್ ಮೇಲೆ ಏನ್ ಮಾಡ್ತೀವಿ ನಾವು, ವಿಲ್ ಬಿ ಅನ್ನ ಜಾಸ್ತಿ ಬಳಸ್ತೀವಿ, ಶಾಲ್ ಬಿ ಅನ್ನ ಬಹಳಷ್ಟು ಕಡಿಮೆಯಾಗಿ ಬಳಸ್ತಕ್ಕಂತಹ ಒಂದು ಲ್ಯಾಂಗ್ವೇಜ್ ದ ಒಂದು ಹೆಲ್ಪಿಂಗ್ ವರ್ಬ್. ಓಕೆ, ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ವಿಲ್ ಬಿ ಬಂದಾಗ ING ಪಿಕ್ಸ್, ವಿಲ್ ಬಿ ಬಂದಾಗ ING ಪಿಕ್ಸ್ ಅಂತಕ್ಕಂಥದ್ದು. ಓಕೆ, ಹಂಗಿದ್ರ ಓಕೆ. ನೋಡ್ರಿ, ನೀವು ಆನ್ಲೈನ್ ನಮ್ಮ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಮಾಡಿದಿರ, ನಮ್ಮ ಕ್ಲಾಸ್ನ ಕೇಳ್ತೀರಾ. ಆಫ್ಲೈನ್ ಬರ್ಬೇಕಾದ್ರೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಶನಿವಾರ ಕೂಟದಲ್ಲಿ ಇರ್ತದೆ. ಇಲ್ಲಿ ನಿಮ್ಗೆ ಏನ್ ನೋಡಿದ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಇದ್ರ ಏನಾದ್ರು ಡೀಟೇಲ್ಸ್ ಬೇಕಾಗಿದ್ರೆ ಬರ್ರಿ, ಆಫ್ಲೈನ್ ಕ್ಲಾಸಸ್ಗೆ ಜಾಯಿನ್ ಮಾಡ್ರಿ. ಅದೇ ರೀತಿಯಾಗಿ ಯಾರು ಹಿಂದಿ ಮೀಡಿಯಂ, ಮರಾಠಿ ಮೀಡಿಯಂ ಅಲ್ಲಿ ಕಲಿತಕ್ಕಂಥ ಸ್ಟೂಡೆಂಟ್ಸ್ಗೆ ಶಿವನೇರಿ ಕೋಚಿಂಗ್ ಸೆಂಟರ್ ನಲ್ಲಿ ಕೂಡ ನಾವೇನ್ ಮಾಡಿದ್ವಿ, ಸಪರೇಟ್ ಆಗಿ ಕ್ಲಾಸಸ್ ಅನ್ನ ಇಟ್ಟಿರ್ತೀವಿ. ಅವರು ಕೂಡ ಏನ್ ಮಾಡ್ಬೇಕು, ಬರ್ಬೋದು. ಇಲ್ಲಿರ್ತಕ್ಕಂಥ ಎಲ್ಲ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಎಸ್, ಅದೇ ರೀತಿಯಾಗಿ ಏನ್ ಮಾಡೋದ್ರ ನೆಕ್ಸ್ಟ್ ನೋಡಿ, ಈಗ ಏನಾಗ ವೆನ್ ಟು ಯೂಸ್, ಯಾವಾಗ ಬಳಸಬೇಕು ಅಂತ. ವೆನ್ ಟು ಯೂಸ್ ಅಂತ ಬಂದಾಗ ನೋಡ್ರಿ, ಆಕ್ಷನ್ ಇನ್ ಪ್ರೋಗ್ರೆಸ್ ಅಟ್ ದ ಸ್ಪೆಸಿಫಿಕ್ ಫ್ಯೂಚರ್ ಟೈಮ್. ಆಕ್ಷನ್ ಅಂತಕ್ಕಂಥದ್ದು ಪ್ರೋಗ್ರೆಸ್ ಆಗಬೇಕು ಎಟ್ ದ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಫ್ಯೂಚರ್ ಟೈಮ್. ಈಗ ನೋಡ್ರಿ, at 10 PM ಐ ವಿಲ್ ಬಿ ಸ್ಟಡಿಂಗ್. ನೋಡ್ರಿ, 10 ಗಂಟೆ ರಾತ್ರಿ ನಾ ಏನ್ ಮಾಡ್ತಿರ್ತೀನಿ, ಸ್ಟಡಿ ಮಾಡ್ತಿರ್ತೀನಿ. ನೀವು ಮಾಡಾತಿಲ್ಲ, ಮಾಡಿಲ್ಲ, ಮಾಡಿ ಮುಗ್ದಿದ್ರ ಪಾಸ್ಟ್ ಟೆನ್ಸು, ಮಾಡಾಕತ್ತಿದ್ರ ಪ್ರೆಸೆಂಟ್ ಟೆನ್ಸು, ಇನ್ನ 10 ಗಂಟೆಗೆ ಮಾಡಾವ್ರದಿರಿ. ಎಸ್, ದಿಸ್ ಈಸ್ ದ ಫ್ಯೂಚರ್ ಟೆನ್ಸ್. ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಫ್ಯೂಚರ್ ಟೈಮ್ ಅಲ್ಲಿ ನೀವು ಒಂದು ಆಕ್ಷನ್ ಅನ್ನ ಹೇಳ್ಬೇಕಾದ್ರೆ, that is becoming in the future continuous tense carry with the will be and ING verb. ಎಸ್, ಇದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳಿರಬೇಕು, ಇದರ ಬಗ್ಗೆ ಸಾಕಷ್ಟು ನಿಮಗೆ ಎಚ್ಚರಿಕೆ ಇರಬೇಕು, ಅನುಭವ ಇರಬೇಕು. ಎಸ್, ಈಗ ನೋಡ್ರಿ, ಹಂಗಿದ್ರ ಶಿ ವಿಲ್ ಬಿ ಸ್ಲೀಪಿಂಗ್ ಎಟ್ ಮಿಡ್ ನೈಟ್. ಓಕೆ, ಮಿಡ್ ನೈಟ್ ಏನ್ ಮಾಡ್ತಾಳೆ, ಶಿ ವಿಲ್ ಬಿ ಸ್ಲೀಪಿಂಗ್, ಮಲಗಿರುವಳು ಅಂದಾಗ ಫ್ಯೂಚರ್ ಟೆನ್ಸ್ ಬರ್ತದ. ಈ ಸದ್ದ ಮಲಿಗಾಳ ಅಂದ್ರೆ ಏನ್ ಹೇಳ್ತೀವಿ ನಾವು, ಪ್ರೆಸೆಂಟ್ ಟೆನ್ಸು. ಮಲಗಿದ್ದಳು ಅನ್ನಕ್ ಬರೀ ಒಳು ಅಂತಕ್ಕಂಥದ್ದು ಬಂದಾಗ ಫ್ಯೂಚರ್ ಟೆನ್ಸ್ ನಾವೇನ್ ಮಾಡ್ತೀವಿ, ಇಲ್ಲಿ ಕ್ಯಾರಿ ಮಾಡ್ತೀವಿ. ನೋಡಿ, ಎಷ್ಟು ಚೆನ್ನಾಗಿರ್ತಕ್ಕಂತಹ ಫ್ಯೂಚರ್ ಟೆನ್ಸ್ ನಿಮಗೋಸ್ಕರ ಇರ್ತದೆ. ಓಕೆ, ಇದು ಹೆಂಗಿರ್ತದ, ನೀವು ಸ್ಟಡಿ ಮಾಡೋದ್ರ ಮೇಲೆ ಇರ್ತದೆ. ಈಗ ಒಂದೇದು ನಿಮ್ಗೆ ಒಂದು ತಲೆಯಾಗಿ ನೆನ್ಪಿಟ್ಕೊಂಡ್ಬಿಡ್ರಿ, ಇಲ್ಲಿರ್ತಕ್ಕಂತಹ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಂದಾಗ ವಿಲ್ ಬಳಸ್ತೀರಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಅದ್ರ ಜೊತೆಗೆ ಒಂದು ವರ್ಡ್ ಕೂಡಿಸ್ತೀರಿ, ವಿಲ್ ಬಿ. ಇಲ್ಲಿ V1 ಬಳಸ್ತೀರಿ, ಇಲ್ಲಿ ಏನ್ ಬಳಸ್ತೀರಿ, V4 ಬಳಸ್ತೀರಿ. ಹಿಂಗ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಏನ್ ಬರ್ತದ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನ್ ಬರ್ತದ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರ್ಬೇಕು. ಹೌದಾ, ನೀವು ಅದ್ರ ಬಗ್ಗೆ ನೀವು ಸಾಕಷ್ಟು ಏನ್ ಮಾಡಿರ್ಬೇಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಬರ್ದು ಇಟ್ಕೊಂಡಿರ್ಬೇಕು, ಅದ್ರ ಬಗ್ಗೆ ನೀವು ರಿಸರ್ಚ್ ಅನ್ನ ಮಾಡಿರ್ಬೇಕು. ನಾವು ಹೇಳಿದಾಗ ಓದ್ಬೇಕು, ಹೇಳಿದಾಗ ಮಾಡ್ಬೇಕು ಅನ್ನೋ ಸುಳ್ಳದು. ಹೌದಾ, ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಏನ್ ಗೊತ್ತಿರ್ಬೇಕು, ಅದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಬೇಕು. ಅಂದಾಗ ಮಾತ್ರ ಏನಾಗ್ತವ, ಇವೆಲ್ಲ ಸಾಲ್ವ್ ಆಗ್ತವೆ. ಡೈರೆಕ್ಟ್ ಇಂಡೈರೆಕ್ಟ್ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಮಾಡ್ಬೇಕಂದ್ರೆ ಟೆನ್ಸ್ ಬಂದ್ರೆ ಮಾತ್ರ ಸಾಧ್ಯ, ಇಲ್ಲಂದ್ರೆ ಅಸಾಧ್ಯ. ಹೌದಾ, ಎಸ್, ಈ ಫ್ಯೂಚರ್ ಸ್ಪೆಸಿಫಿಕ್ ಟೈಮ್ ಒಳಗೆ ಏನಾಯ್ತು ಅನ್ನೋದು ಗೊತ್ತಿತ್ತಂದ್ರ ಈಗ ಏನ್ ಮಾಡ್ರಿ, ಇಲ್ಲಿ ಬರ್ತಕ್ಕಂಥ ಹ್ಯಾಸು ಮತ್ತು ಹ್ಯಾಡು ಇವೆಲ್ಲ ಯಾವ ಟೆನ್ಸ್ ಬರ್ತಾವ, ಇವು ಬಂದಾಗ ಯಾವ ವರ್ಬ್ ಫಾರ್ಮ್ ಅನ್ನ ಬರಿಬೇಕು ಅನ್ನೋದು ನಾ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ನನ್ನ ವಿಡಿಯೋ ಯಾರ್ಯಾರು ಅಷ್ಟು ಟೆನ್ಸ್ ವಿಡಿಯೋ ಯಾರು ನೋಡಿರಿ ಅವ್ರು ನೀವು ಕಣ್ಣು ಮುಚ್ಚಿದ ಆನ್ಸರ್ ಜಗದ ಮೇಲೆ ಹೇಳ್ಬಿಡ್ತೀವಿ. ನೋಡೋ ಅವಶ್ಯಕತೆ ಇಲ್ಲ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ಲ. ಓಕೆ, ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎಲ್ಲೈತೆ ನೋಡ್ರಿ, ಏನ್ ಬಂದಿತ್ತಿಲ್ಲ, ಪ್ಲಾನ್ಡ್ ಆರ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಆಕ್ಟಿವಿಟಿ. ಓಕೆ, ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಆಕ್ಟಿವಿಟಿ. ಓಕೆ, ಪ್ಲಾನ್ಡ್ ಆರ್ ಎಕ್ಸ್ಪೆಕ್ಟೆಡ್ 100% ನಾಳೆನೇ ಎಕ್ಸ್ಪೆಕ್ಟ್ ಮಾಡಕತ್ತೀರಿ ನೀವು. ಓಕೆ, ಏನೈತೆ ನೋಡ್ರಿ, ವಿ ವಿಲ್ ಬಿ ಟ್ರಾವೆಲಿಂಗ್ ಟುಮಾರೋ. ಓಕೆ, ನಾವೆಲ್ಲ ಏನ್ ಮಾಡೋದಿವಿ, ನಾಳೆ ಟ್ರಾವೆಲಿಂಗ್ ಮಾಡೋದಿವಿ. ವಿ ವಿಲ್ ಬಿ ಟ್ರಾವೆಲಿಂಗ್ ಟುಮಾರೋ, ನಾವು ಮಾಡತ್ತೀವ. ಓಕೆ, ಅದೊಂದು ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಹೇಳುವಾಗ ಯಾವ ಟೆನ್ಸ್ ಅನ್ನ ಬಳಸ್ತೀರಿ, ವಿಲ್ ಬಿ. ಓಕೆ, ಹಿ ವಿಲ್ ಬಿ ಅಟೆಂಡಿಂಗ್ ದ ಮೀಟಿಂಗ್. ಅವನು ನಾಳೆ ಮೀಟಿಂಗ್ ಅಟೆಂಡ್ ಮಾಡ್ತಾನಪ್ಪ, ಮಾಡುವನು. ಓಕೆ, ನಾಳೆ ಅಟೆಂಡ್ ಮಾಡ್ತಾನವ, ಮಾಡ್ತಾನೆ. ಇನ್ನು ಮಾಡಿಲ್ಲ, ಮಾಡಾತಿಲ್ಲ, ಮಾಡಿ ಮುಗ್ದಿಲ್ಲ, ಮಾಡು. ಓಕೆ, ಮಾಡ್ತಾನು, ಅಟೆಂಡ್ ಮಾಡ್ತಾನು ಅಂದಾಗ ಇದೊಂದು ಫ್ಯೂಚರ್ ಟೆನ್ಸ್ ಅನ್ನ ನಿಮಗೆ ಏನ್ ಮಾಡ್ತದ ಹೇಳ್ಕೊಡ್ದಿಂದ ನೀವೇನ್ ಬಳಸ್ಬೇಕಿಲ್ಲ, ವಿಲ್ ಬಿ ಅಟೆಂಡಿಂಗ್ ಅಂತಕ್ಕಂಥದನ್ನ ಬಳಸ್ಬೇಕು. ಅಂದ್ರೆ ಇದೇನಾಗತ್ತೆ ನೋಡ್ರಿ,
ಐ ಡ್ಯಾಶ್ ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್ ಟುಮಾರೋ. ಓಕೆ, ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಹೇಳಿ ನೋಡೋಣ. ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತಿ? ಎಸ್, ಅದೇ ರೀತಿಯಾಗಿ ನೀವು ಇನ್ನು ಏನೇನು ಕಲಿಬೇಕಂದ್ರೆ ಈಗ ಈ ವಿಲ್ ಅಂತಕ್ಕಂಥದ್ದು ಇಲ್ಲಿ ಬಂತ. ಓಕೆ, ಇದನ್ನ ನಾವು ಕ್ವಶನ್ ಟ್ಯಾಗ್ ಮಾಡಿದಾಗ ಏನ್ ಬರ್ತೈತಿ? ವಿಲ್ ಅಂಟ್ ಬರ್ತೈತನ. ಇದು ಯಾವಾಗೂ ಬರೋದಿಲ್ಲ. ಇದ್ರ ಬದಲಿ ಏನ್ ಬಳಸ್ಬೇಕಂದ್ರ ಓಂಟ್ ಅಂತಕ್ಕಂಥದನ್ನ ಬಳಸ್ಬೇಕು. ಎಸ್, ಏನ್ ಬಳಸ್ತೀರಿ? ಓಂಟ್ ಅಂತಕ್ಕಂಥದ್ದು ಬಳಸ್ತೀರಿ. ಯಾರ್ಯಾರು ಕ್ವಶನ್ ಟ್ಯಾಗ್ ವಿಡಿಯೋನ ನೋಡಿದಿರಿ, ದೇ ವಿಲ್ ಬಿ 100% ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಪ್ಲಾನ್ಡ್, ಎಕ್ಸ್ಪೆಕ್ಟೆಡ್, ಮುಂದಾಗ್ತಕ್ಕಂಥ ಒಂದು ಆಕ್ಟಿವಿಟಿ ಬಗ್ಗೆ ಎಕ್ಸ್ಪೆಕ್ಟೆಡ್ ಮಾಡಾಕತ್ತೀರ ಅಂದ್ರೆ ಅಲ್ಲಿ ಏನ್ ಬಳಸ್ತೀರಿ? ಓಕೆ, ಅಂಡರ್ಸ್ಟ್ಯಾಂಡ್? ಇದು ನೋಡ್ರಿ, ಪೊಲೈಟ್ ಕ್ವಶನ್ಸ್ ಅಬೌಟ್ ಫ್ಯೂಚರ್ ಪ್ಲಾನ್ಸ್. ಅಷ್ಟರೊಳಗೆ ಏನ್ ಮಾಡ್ರಿ, ನೀರು ಕುಡಿತಾನೆ, ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಡನ್. ಓಕೆ, ನೆಕ್ಸ್ಟ್ ಏನ್ ಬರ್ತದೆ? ಪೊಲೈಟ್ ಕ್ವಶನ್ಸ್ ಆರ್ ಫ್ಯೂಚರ್ ಪ್ಲಾನ್ಸ್. ಇಲ್ಲಿರ್ತಕ್ಕಂತಹ ಒಂದು ಪೊಲೈಟ್ ಕ್ವಶನ್ಸ್ ಮತ್ತು ಫ್ಯೂಚರ್ ಪ್ಲಾನ್ಸ್ ಬಂದಾಗ ನಾವ್ ಏನ್ ಬಳಸ್ತೀವಿ ಅಂದ್ರೆ ವಿಲ್ ಬಿ ಅಂತಕ್ಕಂಥದನ್ನ ಬಳಸ್ತೀವಿ. ಹೌದಾ? ನೋಡ್ರಿ ಯಾವ ತರ. ವಿಲ್ ಯು ಬಿ ಕಮಿಂಗ್ ಟು ದ ಪಾರ್ಟಿ? ಎಸ್, ನೀ ಪಾರ್ಟಿಗೆ ಬರಾಕತ್ತೀಯನ? ಇನ್ನ ಬಂದಿಲ್ಲ, ಬರಾಕತ್ತೀಯನ? ಯು ಹ್ಯಾವ್ ಟು ಆಸ್ಕಿಂಗ್ ದ ಪೊಲೈಟ್ ಕ್ವಶನ್ಸ್. ಬರಾಕತ್ತೀಯೋ ಇಲ್ಲೋ? ವಿಲ್ ಬಿ ಕಮಿಂಗ್ ಟು ದ ಪಾರ್ಟಿ? ಬರಾಕತ್ತೀಯ? ಎಸ್, ಇನ್ನ ಪಾರ್ಟಿಗೆ ಹೋಗತ್ತಿಲ್ಲ ನೀವು. ಅವ್ರು ನಿಮ್ಗೆ ಕೇಳತ್ತಾರ, ನಾಳೆ ಪಾರ್ಟಿ ಇರ್ಬೋದು, ನಾಡ್ದು ಇರ್ಬೋದು, ನೀ ಬರಾಕತ್ತೀಯನ? ಎಸ್, ಇಲ್ಲಿ ನೋಡ್ರಿ, ಶಿ ಬಿ ಜಾಯ್ನಿಂಗ್ ಅಸ್? ಅವಳು ನಮ್ಮನ್ನ ಜಾಯಿನ್ ಮಾಡ್ಕೋತಾಳ, ನಮ್ ಜೊತೆ ಕೈ ಕೂಡಿಸ್ತಾಳ, ಆಕಿ ನಮ್ ಜೊತೆ ಕೂಡ್ತಾಳ. ಒಂದ್ ಯಾವ್ದೋ ಒಂದು ಪಾರ್ಟಿಗೆ ಒಬ್ರಿಗೆ ಯಾರಿಗೋ ಆಫರ್ ಮಾಡಕತ್ತಾರ. ಓಕೆ, ವಿಲ್ ಶಿ ಬಿ ಜಾಯ್ನಿಂಗ್ ಅಸ್? ಆಸ್ಕ್ ಹರ್. ಕೇಳಿ ನೋಡ್ರಿ, ಆಕಿ ನಮ್ ಜೊತೆ ಜಾಯ್ನ್ ಆಗ್ತಾಳ ಪಾರ್ಟಿಗೆ? ಎಸ್, ಇನ್ನ ಪಾರ್ಟಿಗೆ ಜಾಯ್ನ್ ಆಗಿಲ್ಲ, ಆಗವ್ರ ಅದಾರ. ನೋಡ್ರಿ ಯಾವ ರೀತಿ ನೀವು ಈ ಸೆಂಟೆನ್ಸ್ ಗಳನ್ನ ಯಾವ ರೀತಿ ಅರ್ಥ ಮಾಡ್ಕೋತೀರಿ, ಆ ರೀತಿ ನಿಮ್ ಜೊತೆಗೆ ಮುಂದೆ ಸಾಕ್ತಾವ. ಎಸ್, ಅವುಗಳೊಂದಿಗೆ ಅದೇ ರೀತಿಯಾಗಿ ಮುಂದೆ ಸಾಗಬೇಕಾಗ್ತದ. ನೋಡ್ರಿ, ವಿಲ್ ಬಿ ಬಂದಾಗ ಏನ್ ಮಾಡ್ಬೇಕು? ಈಗ ಒಂದ್ ಸ್ವಲ್ಪ ಕಂಪ್ಯಾರಿಸನ್ಸ್ ಗಳು ಬಂದಾಗ ನಿಮ್ಗೊಂದು ಟೆನ್ಸ್ ಅನ್ನ ಕೊಟ್ಟಿನಿಂದ, ರಾಮು ಹ್ಯಾಸ್ ಕಂಪ್ಲೀಟೆಡ್ ಹೀಸ್ ಹೋಮ್ವರ್ಕ್. ರಾಮು ಹ್ಯಾಸ್ ಕಂಪ್ಲೀಟೆಡ್ ಹೀಸ್ ಹೋಮ್ವರ್ಕ್. ಇದನ್ನ ಕೊಟ್ಟಿನಿಂದ್ರೆ ನಿಮ್ಗೆ ಏನ, ಇದು ಯಾವ ಟೆನ್ಸ್ ಒಳಗೈತಿ? ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೈತಿ. ನಾ ಏನ್ ಕೇಳ್ತೇನೆ, ಇದನ್ನ ಪಾಸ್ಟ್ ಪರ್ಫೆಕ್ಟ್ ಒಳಗೆ ಒಂದು ಚೇಂಜ್ ಮಾಡಿಬಿಡಪ್ಪ, ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಒಂದು ಚೇಂಜ್ ಮಾಡಂದಾಗ ನಿಮ್ಗೆ ಆಟೋಮೆಟಿಕ್ಲಿ ಜಗದ ಮೇಲೆ ಚೇಂಜ್ ಮಾಡಕ್ ಬರ್ಬೇಕವು. ಯಾಕಂದ್ರೆ ಇದು ಯಾವ ಟೆನ್ಸ್ ಅನ್ನೋದು ಮೊದಲು ಫೈಂಡ್ ಮಾಡಕ್ ಕೇಳ್ತಾರೆ ನಿಮ್ಗೆ. ಗ್ರಾಮರ್ ಒಳಗೆ ಬರ್ತಕ್ಕಂಥ ಕ್ವಶನ್ಸ್. ಲಾಸ್ಟ್ ಟೈಮ್ ಒಂದು ಕ್ವಶನ್ ಆಗೈತಿ, 4 ಆಪ್ಷನ್ ಕೊಟ್ರೆ ಯಾವ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಕೇಳ್ತಾರ. ಇದನ್ನ ಬರಿತೀರಿ, ರೂಲ್ಸ್ ಗೊತ್ತಿದ್ರೆ ಆನ್ಸರ್ ಬರಿತೀರಿ, ಇಲ್ಲಾಂದ್ರೆ ಬರೆಯಕ್ ಸಾಧ್ಯ ಇಲ್ಲ. ಓಕೆ, ಇದನ್ನ ಚೇಂಜ್ ಮಾಡಿದಾಗ ಏನಾಕಂದ್ರೆ ಪಾಸ್ಟ್ ಪರ್ಫೆಕ್ಟ್ ಮಾಡಿದೆ ರಾಮು. ಇಲ್ಲಿ ಹ್ಯಾವ್ ಐತಂದ್ರೆ ಇಲ್ಲಿ ಹ್ಯಾಡ್ ಬರ್ತೈತಿ. ಕಂಪ್ಲೀಟೆಡ್ ಹೀಸ್ ಹೋಮ್ವರ್ಕ್. ಎಲ್ಲ ಸೇಮ್ ಹೆಲ್ಪಿಂಗ್ ವರ್ಬ್ ಮೇಲೆ ಡಿಪೆಂಡ್ ಆಗೈತ್ರಿ ಇಡೀ ಗ್ರಾಮರ್. ಡಿಪೆಂಡ್ಸ್ ಅಪಾನ್ ಹೆಲ್ಪಿಂಗ್ ವರ್ಬ್ಸ್ ಓನ್ಲಿ, ನಾಟ್ ಎನಿಥಿಂಗ್. ಓಕೆ, ಇಲ್ಲಿ ಬಂದಾಗ ನೋಡ್ರಿ, ಇಲ್ಲಿ ಏನಾಕೈತಿ? ರಾಮು ಈ ಜಸ್ಟ್ ಹೇಳಕತ್ತಿಲ್ಲ, ರಾಮು ವಿಲ್ ಬಿ ಕಂಪ್ಲೀಟಿಂಗ್ ಹೀಸ್ ಹೋಮ್ ವರ್ಕ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಯಾವ ರೀತಿ ನಾವೇನ್ ಮಾಡ್ಬೇಕು, ಬಳಸಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಓಕೆ, ಇದು 1 ದಿನ 2 ದಿನ ಆಗ್ತಕ್ಕಂಥದ್ದಲ್ಲ, ಹಲವಾರು ದಿನಗಳು ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮ್ಗೆ ಏನಾಗ್ತದೆ, ಇದು ತಿಳಿಯುವಂಥದ್ದು, ಕಾನ್ಸೆಪ್ಟ್ ಬರುವಂಥದ್ದು. ಉತ್ಸರ್ಗತೆ ಮಾಡ್ರೆ ಕೆಲಸ ಆಗೋಲ್ಲ. ಪ್ಲಸ್ ಮಾಡ್ಬೇಕಾ, ಎಲ್ಲ ಓದ್ಬೇಕು. ಈಗ 10 ಸ್ಟಡಿ ಮಾಡಕ್ ಕೂತಿರಿ ನಮ್ಮ ಚಾನಲ್ದಾಗ, ಅಷ್ಟು ವಿಡಿಯೋ ನೋಡ್ಬೇಕು, ನೋಟ್ಸ್ ಮಾಡ್ಬೇಕು, ಕಲಿಬೇಕು. ಹೌದು, ಯಾಕಂದ್ರೆ ಎಲ್ಲಾ ಕಾನ್ಸೆಪ್ಟ್ ಟೆನ್ಸ್ ಬೇಕಲ್ರಿ ನಿಮ್ಗೆ. ಟೆನ್ಸ್ ಇಲ್ದ ಏನೈತ್ರಿ ಗ್ರಾಮರ್ ಒಳಗ? ಏನೂ ಇಲ್ಲ. ಹೌದಾ? ನಿಮಗೆ ಇಷ್ಟೊಂದು ಅಭ್ಯಾಸ ಮಾಡ್ರಿ, ಇಷ್ಟೆಲ್ಲ ನಿಮ್ಗೆ ಯಾಕೆ ಅದನ್ನ ಬರಿ ಅಷ್ಟು ಡಿಟೇಲ್ ಆಗಿ ಎದಕ್ಕೆ ಹೇಳ್ತೇನಂದ್ರೆ ಟೆನ್ಸ್ ಬಿಟ್ರೆ ಏನೂ ಇಲ್ಲ. ನಾ ಆಫ್ಲೈನ್ ಕ್ಲಾಸ್ ಒಳಗೂ ಹೇಳೋದ, ಆನ್ಲೈನ್ ಕ್ಲಾಸ್ ಒಳಗೂ ಹೇಳೋದ, ಅವು ಬಿಟ್ರೆ ಏನಿಲ್ಲ. ಹೌದಾ? ಅದೇ ರೀತಿಯಾಗಿ ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಜಸ್ಟ್ ಗೋ ವಿತ್ ಹೆಲ್ಪಿಂಗ್ ವರ್ಬ್ ನಿಮಗೆ ಒಂದು ಗೊತ್ತಾದ್ರ, ಹೆಲ್ಪಿಂಗ್ ವರ್ಬ್ ಅನ್ನೋದು ಯಾವುದು ಎಲ್ಲಿ ಬಳಸಬೇಕು ಅನ್ನೋದು ಗೊತ್ತಾದ್ರ ಗ್ರಾಮರ್ ಒಳಗೆ ಏನೂ ಇಲ್ಲ, ನಿಮ್ಮನ್ನ ಯಾರು ಮೀರ್ಸಕ್ ಸಾಧ್ಯ. ಹೌದಾ? ಎಸ್, ಅದೇ ರೀತಿಯಾಗಿ ಏನ್ ಮಾಡೋಣ, ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಗಳು ಯಾವ ರೀತಿ ಅದಾವ ನೋಡಿ. ಓಕೆ, ಕ್ವಶನ್ಸ್ ಗಳನ್ನ ಯಾವ ರೀತಿ ಕೊಟ್ರ? ಶಿ ಡ್ಯಾಶ್ ಸ್ಟಡಿಂಗ್ at 9 PM tonight. ಓಕೆ, ಅವಳು ಇನ್ನ ಸ್ಟಡಿ ಮಾಡಾಕದಾಳ. ಯಾವಾಗ? ರಾತ್ರಿ 9 ಗಂಟೆಗೆ ಸ್ಟಡಿ ಮಾಡಾಕದಾಳ ಅಂದಾಗ ಏನು ಬಳಸ್ತೀರಿ ನೋಡಿ. ಈಗ ಆಪ್ಷನ್ ಅನ್ನ ಡಿಲೀಟ್ ಮಾಡೋದು ಕಳಿಸ್ತೀನಿ. ಓಕೆ, ಇದು ಆಲ್ರೆಡಿ ಕೆಲಸ ಆಗಿತ್ತಂದ್ರೆ ನಾವೇನ್ ಬಳಸ್ತೇವ? ಫ್ಯೂಚರ್ ಪಾಸ್ಟ್ ಟೆನ್ಸ್ ಬಳಸ್ತಿದ್ವು. ಇದು ನೋಡ್ರಿ, ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್. ಇದನ್ನ ತೆಗೆದುಗಿರಿ, ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡತ್ತಿಲ್ಲ. ಎಸ್, ಹ್ಯಾಸ್ ಬಂದಾಗ ರಿಟರ್ನ್ ಬರ್ಬೇಕು, ಸ್ಟಡಿಡ್ ಬರ್ಬೇಕು, ನಿಮ್ಗೆ ಗೊತ್ತಿತ್ತು. ಹ್ಯಾಸ್ ಅನ್ನೋದು ಪರ್ಫೆಕ್ಟ್ ಟೆನ್ಸ್ ಬಂದಾಗ ಬಳಸ್ತೀವಿ. ಇಲ್ಲೇನು ಬಳಸಬೇಕು? V3 ಬಳಸಬೇಕು. ಇಲ್ಲೇನೈತಿ? V4 ಐತಿ. ಹಂಗಂದ್ರೆ ಇದು ತೆಗೆದು ಹೋಗಿದ್ಬಿಡಿ. ಓಕೆ, ತೆಗೆದು ಹೋಗಿದ್ಬಿಟ್ರಿ. ಎಷ್ಟು ಅದಾವ್ರಿ ಆಪ್ಷನ್ಸ್? ಎಲ್ಲಕ್ಕೂ 5 ಆಪ್ಷನ್ಸ್ ಬಂದ ನೋಡ್ರಿ.
ಇರ್ಲಿ 5ನೇ ಆಪ್ಷನ್ ಒಂದು ಎಕ್ಸ್ಟ್ರಾ ಆಪ್ಷನ್ ಕಲೀರಿ, ಏನಾಗೋದಿಲ್ಲ. ಹೌದಾ? ಎಸ್ ಈ ವಿಲ್ ಬಿ ಅಂತಕ್ಕಂಥ ವಿಲ್ ಬಂದಾಗ ಏನ್ ಬಳಸ್ಬೇಕಪ್ಪ, ವಿ1 ಬಳಸ್ಬೇಕಂತ ಹೇಳಿದಿರ್ತಾರ, ಹಂಗಾದ್ರೆ ತೆಗೆದು ಹೋಗಿರ್ಲ ಅದನ್ನ ಯಾಕೆ ಇಟ್ಕೊಂಡು ಕೂತಿರಿ? ಹೌದಾ, ಅದನ್ನ ಯಾಕೆ ಇಟ್ಕೊಂಡು ಕೂತಿರಿ? ತೆಗೆದು ಹೋಗಿರಿ. ಎಸ್ ಅದೇ ರೀತಿಯಾಗಿ ನೋಡ್ರಿ, ಈಸ್ ಬಂದಾಗ ಪ್ರೆಸೆಂಟ್ ಟೆನ್ಸ್. ಈಸ್ ಅನ್ನೋದು ಯಾವ ಟೆನ್ಸ್ ಇದೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆಮ್ ಬರ್ತೈತಿ, ಈಸ್ ಬರ್ತೈತಿ, ಆರ್ ಬರ್ತೈತಿ. ಇಲ್ಲಿ ಯಾಕೆ ಬರ್ತೈತಿ? ಇಲ್ಲಿ ಬರಾಕೇನು ಹೋಗ್ತದ ಅದಕ್ಕೆ? ಹೌದಿಲ್ಲ? ಹಂಗಿದಾಗ ಏನ್ ಮಾಡ್ರಿ, ವಿಲ್ ಬಿ ಅಂತಕ್ಕಂಥದ್ದು ಆನ್ಸರ್. ವಿಲ್ ಬಿ ಜೊತೆಗೆ ಏನ್ ಬಳಸ್ತಾವ? ವಿಪೋರ ಬಳಸ್ತಾವ ನೋಡ್ರಿ. ಎಸ್ ಒಂದೇ ಆಪ್ಷನ್ 5 ಆಪ್ಷನ್ ಬಂದಾವ, ಅದು ಮಿಕ್ಸ್ ಪ್ರಿಂಟ್ ಆಗಿದೆ, ಡೋಂಟ್ ವರಿ ಅಬೌಟ್ ದಟ್. ಸರ್ 5 ಆಪ್ಷನ್ ಇರ್ತಾವೇನ್ರಿ ಸರ್? ಹಂಗ ಇರ್ತಾವೇನ್ರಿ? ಬೇಡ. ಎಸ್ ಈಗ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಗೊತ್ತೀನಿ. ನೆಕ್ಸ್ಟ್ ನೋಡ್ರಿ, ಹಂಗಾರ ಐ ವಿಲ್ ಬಿ ಡ್ಯಾಶ್ ಅ ಮೂವಿ ಟುಮಾರೋ ಈವ್ನಿಂಗ್. ನಾಳೆ ಈವ್ನಿಂಗ್ ನಾ ಏನ್ ಮಾಡಾವದೀನಿ, ಒಂದು ಮೂವಿಯನ್ನ ನೋಡಾವದೀನಿ. ಓಕೆ, ಫ್ಯೂಚರ್ ಒಳಗೆ ಆಗ್ತಕ್ಕಂಥ ಒಂದು ಕಂಟಿನ್ಯೂಸ್ ಟೆನ್ಸ್ ಕೊಟ್ಟಾಗ ಏನ್ ಬರಿಬೇಕ್ರಿ? ನಿಮ್ಗೆ ಹೇಳ, ನಾವೊಂದು ಸ್ಪೆಸಿಫಿಕ್ ನಾಳೆ ಟುಮಾರೋ ಈವ್ನಿಂಗ್ ಒಂದು ಸ್ಪೆಸಿಫಿಕ್ ಟೈಮ್ ಬಗ್ಗೆ ಮಾತಾಡಕತ್ತಿರಲ್ಲಿ, ಏನ್ ಮಾಡಕತ್ತೀರಿ? ಸ್ಪೆಸಿಫಿಕ್ ಟೈಮ್ ಬಗ್ಗೆ ಮಾತಾಡತ್ತೀರಿ ಅಂದ್ರೆ ಏನ್ ಬರಿಬೇಕು? ಇಲ್ಲಿ ಏನ್ ಕೊಟ್ರ ಅಂದ್ರೆ ನಿಮ್ಗೆ ವರ್ಬ್ ಫಾರ್ಮ್ಸ್ ಮೇಲೆ ಕನ್ಫ್ಯೂಷನ್ ಮಾಡ್ಯಾನ. ಎದ್ರ ಮೇಲೆ ಕನ್ಫ್ಯೂಷನ್ ಮಾಡ್ಯಾನ್ರಿ? ವರ್ಬ್ ಫಾರ್ಮ್ಸ್ ಮೇಲೆ ಕನ್ಫ್ಯೂಷನ್ ಮಾಡೋಣ. ಗಪ್ಪಪ್ಪ ಇವಂಗ ಇವ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಲಿ ಇವ್ ಮಗ ಅಂತ ಹೇಳ್ಕಾಸ ಈ ಪ್ಲಾನ್ ದಾಗ ಬಂದ ನಾವು. ಹೌದಾ? ನಾವು ಬಾಳ್ ಡೇಂಜರ್. ನಮ್ಮ ಹುಡುಗರಿಗೆಲ್ಲ ಗೊತ್ತೈತಿ ಯಾವಾಗ ವಿಲ್ ಬಿ ಬರ್ತೈತಿ. ಸೆಂಟೆನ್ಸ್ ಆಕ್ಟಿವ್ ವೈಸ್ ಒಳಗ ಅಂದ್ರೆ ನಾರ್ಮಲ್ ಸೆಂಟೆನ್ಸ್ ಒಳಗೆ ಐತಂದ್ರ ಕಣ್ಣು ಮುಚ್ಚಿ ಏನ್ ಬರಿಬೇಕಾ? V4. ಕಣ್ಣು ಮುಚ್ಚಿ ಏನ್ ಬರಿತೀರಿ? V4. ನೋಡ್ರಿ, ಟು ವಾಚ್ ಬರ್ತೈತೆ ಬರಂಗಿಲ್ಲ. ವಾಚ್ ಅಡ ಇಲ್ಲ, ವಾಚಿಂಗ್ ನೋಡಿ. ಇದು ಆನ್ಸರ್. ದಿಸ್ ಈಸ್ ದ ಆನ್ಸರ್. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ನಿಮ್ ಜೊತೆಗೆ ಐತಂದು. ಹೌದಾ? ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಯು ಬಿ ಅಟೆಂಡಿಂಗ್ ದ ಮೀಟಿಂಗ್. ಆಕೈತಿ. ಹೌದಾ? ಹಿಂಗ್ ಬಂದಾಗ ನೋಡ್ರಿ, ಡ್ಯಾಶ್ ಅಂತ ಕೊಟ್ಟ, ಇಲ್ಲಿ ಬಿ ಅಂತ ಕೊಟ್ರ, ಅಟೆಂಡಿಂಗ್ ದ ಮೀಟಿಂಗ್ ಅಂತ ಕ್ವಶನ್ ಮಾರ್ಕ್ ಕೊಟ್ರ. ಕ್ವಶನ್ ಮಾರ್ಕ್ ಕೊಟ್ಟ ಅಂದ್ರೆ ಫಸ್ಟ್ ಏನ್ ಬರ್ಬೇಕಂದ್ರ ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಡೂ ಬಿ ಬರಂಗಿಲ್ಲ, ಡಿಡ್ ಬಿ ಬರಂಗಿಲ್ಲ, ಆರ್ ಬಿ ಬರಂಗಿಲ್ಲ, ಹ್ಯಾವ್ ಬಿ ಬರಂಗಿಲ್ಲ. ಓನ್ಲಿ ಬರ್ತಕ್ಕಂಥದ್ದು ಯಾವುದು? ವಿಲ್ ಬಿ. ಯಾವುದು? ವಿಲ್ ಬಿ. ಅಟೆಂಡಿಂಗ್ ದ ಮೀಟಿಂಗ್, ವಿಲ್ ಯು ಬಿ ಅಟೆಂಡಿಂಗ್ ದ ಮೀಟಿಂಗ್. ಯಾವಾಗಿರ್ಲು ವಿಲ್ ಐ ವಿಲ್ ಗೋ ಅಂತಕ್ಕಂಥದ್ದು ಬಂತಂದ್ರ ಐ ವಿಲ್ ಬಿ ಗೋಯಿಂಗ್ ಅಂತ ಬಂತಂತ. ಓಕೆ, ಇದನ್ನ ನೀವು ಇಂಟ್ರಾಗೇಟಿವ್ ಮಾಡಪ್ಪ ಅಂದಾಗ ಏನ್ ಮಾಡ್ಬೇಕು? ಇದು ಈ ಕಡೆ ಬರ್ಬೇಕು, ಇದು ಈ ಕಡೆ ಬರ್ಬೇಕು. ವಿಲ್ ಐ ಬಿ ಗೋಯಿಂಗ್ ಅಂತ. ವಿಲ್ ಐ ಬಿ ಗೋಯಿಂಗ್. ಇಲ್ಲಿ ನೋಡ್ರಿ, ಡ್ಯಾಶ್ ಬಿ ಅಂತಕ್ಕಂಥದ್ದು ಕಂಟಿನ್ಯೂ ಆಗೈತಿ. ಕಂಟಿನ್ಯೂ ಆದಾಗ ಏನ್ ಬಳಸ್ತೀರಿ? ಇಲ್ಲಿ ಏನ್ ಬಳಸ್ತೀರಿ? ವಿಲ್ ಅಂತಕ್ಕಂಥದ್ದು ಬಳಸಿಬಿಟ್ರೆ ನಿಮ್ಮ ಆನ್ಸರ್ ಏನಾಕೈತಿ? ಕರೆಕ್ಟ್ ಆಕೈತಿ. ಡೂ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೀರಿ? ಡೂ ಅಂತಕ್ಕಂಥದ್ದು ಯಾವ ಟೆನ್ಸ್? ಇನ್ನೊಮ್ಮೆ ರಿವಿಷನ್ ಪಟ್ ಪಟ್ ನೋಡ್ಬೇಕ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ. ಡಿಡ್ ಅಂತಕ್ಕಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್. ಆರ್ ಅಂತಕ್ಕಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯಾವ ಅಂತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾವ ಜೊತೆಗೆ ಇನ್ನೊಂದು ಯಾವ್ದು ಬರ್ತೈತ್ರಿ? ಹೌದಾ? ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ಅದು ಕಲಿಬೇಕಲ್ರಿ? ಕಲಿಬೇಕಲ್? ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್, ದ ಡ್ಯಾಶ್ ಪ್ಲೇಯಿಂಗ್ ಕ್ರಿಕೆಟ್ ಅಟ್ ದಿಸ್ ಟೈಮ್ ಟುಮಾರೋ. ಓಕೆ, ನಾಳೆ ಇದ ಟೈಮ್ ಸ್ಪೆಸಿಫಿಕ್ ಇದ ಟೈಮಿಗೆ ನಾಳೆ ಏನ್ ಮಾಡೋರದೇವ? ನಾವು ಕ್ರಿಕೆಟ್ ಆಡೋರದೇವಿ. ಪ್ಲೇಯಿಂಗ್ ಆಡುತ್ತಿರುವೆವು, ಆಡುತ್ತಿದ್ದೆವು, ನಾಟ್ ಆಡುತ್ತಿದ್ದೆವು, ಆಡುತ್ತಿರುವೆವು, ಆಡುತ್ತೇವು ಅಂತ ತಗೊಳ್ರಿ. ಇಲ್ಲಿ ಪ್ಲೇಯಿಂಗ್ ಅಂತಕ್ಕಂಥದ್ದು ಬಂದಾಗ, ವಿಲ್ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸಂತಿದೆ ನಾವು? ವಿ. ಆರ್ ಬಂದಾಗ ವಿ, ಓವರ್ ಬಂದಾಗ ವಿ, ಯಾವ ಬಂದಾಗ ವಿ. ಇವೆಲ್ಲ ಏನದಾವ? ಫ್ಯೂಚರ್ ಟೆನ್ಸ್ ಅಲ್ಲ. ಒನ್ಲಿ ಒನ್ ಅಂಡ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಯಾವ್ದು ಬರ್ತದ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದಾಗ ವಿಲ್ ಬಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದಲ್ಲ, ಆಗಲೇಬೇಕು. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಚೆನ್ನಾಗಿ ಏನ್ ಮಾಡ್ರಿ? ಕಲ್ತ್ಕೊಂಡ್ಬಿಡ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಹಿ ವಿಲ್ ನಾಟ್ ಬಿ ಡ್ಯಾಶ್ ಟುಡೇ. ಹಿ ವಿಲ್ ನಾಟ್ ಬಿ. ಇಲ್ಲಿ ನಾಟ್ ಅಂತಕ್ಕಂಥ ಬಳಸ್ಯಾರ. ವಿಲ್ ಬಿ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅದ. ವಿಲ್ ಬಿ ಅಂದಾಗ ಏನ್ ಬಳಸಬೇಕಪ್ಪ ನೀವು? ವಿಲ್ ಬಿ ಬಂದಾಗ ಏನ್ ಬಳಸಂತ ಹೇಳಿ? V4. ಇದು ವರ್ಬ್ ಫಾರ್ಮ್ ಅನ್ಕೊಟ್ಟಾನ. ಕಮಿಂಗ್ ಈಸ್ ದ ಆನ್ಸರ್. ಕಮಿಂಗ್ ಈಸ್ ದ ಆನ್ಸರ್. ಈ ಕಮ್ಸ್ ಅನ್ನೋದನ್ನ ಯಾವಾಗ ಬಳಸ್ತೀರ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಹಿ, ಶಿ, ಇಟ್ ಬಂದಾಗ ಎಸ್ ಅಥವಾ ಎಸ್ ಬಳಸ್ತೀವಿ. ಓಕೆ, ಈ ಟು ಕಮ್ ಯಾವಾಗ ಬಳಸ್ತಾನ? ಐ ಹ್ಯಾವ್ ಟು ಕಮ್, ಐ ಹ್ಯಾವ್ ಟು ಕಮ್, ಹಿ ಹ್ಯಾಸ್ ಟು ಕಮ್, ಹಿ ಹ್ಯಾಡ್ ಟು ಕಮ್ ಅಂತಕ್ಕಂಥ ಈ ತರನಾಗಿರ್ತಕ್ಕಂಥ ಮಾಡೆಲ್ ಆಫ್ ಸ್ಟುಡಿಯೋ ಬಂದಾಗ ಬಳಸ್ತೀರಿ. ಆಮೇಲೆ ಕೇಮ್ ಅಂತಕ್ಕಂಥದ್ದು V2 ಆಗಿರ್ತದ. ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಬಳಸ್ತೀರಿ. ಅದೇ ರೀತಿಯಾಗಿ ಕಮ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಒಳಗ, ಮತ್ತು ಫ್ಯೂಚರ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಒಳಗೆ ಏನ್ ಮಾಡ್ತೀರಿ? ಬಳಸ್ತೀರಿ. ನಮ್ಮ ಆನ್ಸರ್ ಏನಾಗ್ತದ? ಕಮಿಂಗ್ ಅಂತಕ್ಕಂಥದ್ದು ವಿಲ್ ಬಿ ಇದ್ದಾಗ ಈಸ್ ದ ಆನ್ಸರ್. ವಿಲ್ ಬಿ ಇದ್ದಾಗ ಅದೇ ನಮ್ಮ ಆನ್ಸರ್ ಆಗಿರ್ತದೆ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ? ಶಿ ವಿಲ್ ಬಿ ಡ್ಯಾಶ್ ಫಾರ್ ದ ಕಾಂಪಿಟೇಷನ್. ಜಸ್ಟ್ ಕಣ್ ಮುಚ್ಚಿ ಬರಿಬೋದ್ರಿ, ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಷನ್. ಓಕೆ, ಬಹಳಷ್ಟು ಸಲ ಹೇಳ್ಬೇಕಂತ ಏನಿಲ್ಲ.
ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಯಾವಾಗ ವಿಲ್ ಬಿ ಬರ್ತೈತಿಲ್ಲ V4 ಕಂಪಲ್ಸರಿ ಇರ್ತೈತಿ. ಇದ್ದಾಗ ಏನ್ ಬಳಸ್ತೇವ? ಪ್ರಿಪೇರಿಂಗ್. ಇಲ್ಲಿಗೆ ಏನಾಗ್ತದ್ರಿ, ಈ ಕ್ಲಾಸ್ ಮುಗಿತದ. ಈ ಕ್ಲಾಸ್ ಮುಗಿದ್ರು ನಿಮಗೆ ಏನು ಗೊತ್ತಿರ್ಬೇಕಂದ್ರ ನೋಡ್ರಿ, ನಿಮ್ ಒಂದು ಹಂಗ ಟ್ರಿಕ್ಸ್ ಹೇಳ್ತೀನಿ. ಆಮ್, ಈಸ್, ಆರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ವಾಸ್, ವರ್, ವಿಲ್, ವಿಲ್ ಬಿ, ಇನ್ನ ಎರಡು ಬರ್ತಾವ ಇದ್ರಾಗ, ಡೂ, ಡಿಡ್, ಡಸ್. ಓಕೆ, ಈ ಒಂದು ನಿಮಗೆ ಹೆಲ್ಪಿಂಗ್ ವರ್ಬ್ಗಳು ಅದಾವ. ಇವೆಲ್ಲ ಹೆಲ್ಪಿಂಗ್ ವರ್ಬ್ ಅದಾವ. ಇವೆಲ್ಲ ಏನದಾವ? ಹೆಲ್ಪಿಂಗ್ ವರ್ಬ್ ಅದಾವ. ನಿಮಗೆ ಏನು ಗೊತ್ತಿರ್ಬೇಕಂದ್ರೆ ಇದ್ರಾಗ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದು, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಯಾವುದು, ಯಾವುದು ಬಂದಾಗ ಯಾವುದು ವರ್ಬ್ ಅನ್ನ ಬಳಸಬೇಕು ಅನ್ನೋದನ್ನ ಸಂಪೂರ್ಣವಾಗಿರ್ತಕ್ಕಂಥದ್ದನ್ನ ಏನ್ ಮಾಡ್ಬೇಕ? ನೀವು ಕಲಿಬೇಕು. ಅದನ್ನ ಕಲಿಬೇಕಂದ್ರೆ ನೀವು ಬೇರೆ ಕಡೆ ಎಲ್ಲಿ ಹೋಗ್ಬೇಕಾಗಿಲ್ಲ. ನಮ್ಮ ಚಾನಲ್ ಹೋಗ್ರಿ, ಟೆನ್ಸ್ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಒಂದೇ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದ ಟೆನ್ಸ್ದಾಗಿ ABCD ಅಂತಾರಲ್ಲ, ಆ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದ ಇಲ್ಲಿ ಮಠ ನಿಮಗೆ ಏನೇನು ಸೋರ್ಸ್ ಬೇಕಲ್ಲ ಪ್ರತಿಯೊಂದು ಟೆನ್ಸ್ ಸಪರೇಟ್ ಫಾರ್ಮ್ ತಗೊಂಡು ಡಿಸ್ಕಸ್ ಮಾಡಿದೀನಿ. ಹೋಗಬೇಕು, ವಿಡಿಯೋ ನೋಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಹೌದಾ? ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಬೇಕಾದವ್ರು ವಿಡಿಯೋ ಶೇರ್ ಮಾಡ್ರಿ. ಎಸ್, ಓಕೆ. ಹಂಗಿದ್ರ ಈ ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.